ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ವಿಡಿಯೋ ಸ್ವಂತ ಇಲ್ಲ ಬಾಡಿಗೆ ಮನೆ ಯುವ ದಂಪತಿಗಳಿಗೆ ಯಾವುದು ಸೂಕ್ತ. ಒಂದು ಕಾಮನ್ ಕನ್ಫ್ಯೂಷನ್ ಎಲ್ಲರಿಗೂ ಏನಿರ್ತದೆ ಪರ್ಸನಲ್ ಫೈನಾನ್ಸ್ ಅಂದರೆ, ನಾವು ಯಂಗ್ ಏಜ್ ಇರುವಾಗಲೇ ಒಂದು ಮನೇನ ಪರ್ಚೇಸ್ ಮಾಡೋದ ಲೋನ್ ತಗೊಂಡು, ಅಥವಾ ಸ್ವಲ್ಪ ವರ್ಷ ರೆಂಟಲ್ಲಿದ್ದು ಮತ್ತೆ ಸ್ವಲ್ಪ ದುಡ್ಡನ್ನು ಜಮಾ ಮಾಡಿ ಮತ್ತೆ ಸ್ವಂತ ಮನೆಯನ್ನು ತಗೊಳ್ಳೋದ ಅಂತ. ಅದ್ರ ಬಗ್ಗೆ ಸುಮಾರು ಡೀಟೇಲ್ಸ್ ಇವತ್ತು ಕೊಡ್ತಾ ಇದ್ದೀನಿ, ಕೆಲವು ಕ್ಯಾಲ್ಕುಲೇಷನ್ಸು ಮಾಡ್ತಾ ಇದ್ದೀನಿ. ಇದನ್ನು ಕೇರ್ಫುಲ್ಲಾಗಿ ನೋಡಿ, ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕಮ್ಮಿ ಆಗ್ಬೋದು. ಅಡ್ವಾಂಟೇಜಸ್ ಆಫ್ ಬೈಯಿಂಗ್ ಅ ಹೌಸ್ ಅರ್ಲಿ ಇನ್ ಕೆರಿಯರ್ ಅಂದರೆ 30 ವರ್ಷ ಇರುವಾಗಲೇ ನೀವು ಕೆರಿಯರ್ ಆಲ್ಮೋಸ್ಟ್ ಶುರು ಟೈಮಲ್ಲೇ ನೀವು ಮನೆ ತೊಗೊಂಡ್ರೆ ಏನು ಅಡ್ವಾಂಟೇಜಸ್ ಇದೆ. ಮೊದಲನೇದಾಗಿ ನಿಮಗೊಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಬರುತ್ತೆ, ಸೆಟಲ್ಡ್ ಅಂತ ಒಂದು ಫೀಲಿಂಗ್ ಬರುತ್ತೆ, ಪೀಸ್ ಆಫ್ ಮೈಂಡ್ ಇರುತ್ತೆ. ಎರಡನೇದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ನಾನು ಬೇಗ ಮನೆ ತೊಗೊಂಡಿದ್ರಿಂದ ಫ್ಯೂಚರ್ ಅದೇನು ಮನೆಯದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆವಾಗ ನಾನು ಹೈಯರ್ ರೇಟ್ ಕೊಡೋ ನೆಸೆಸಿಟಿಲ್ಲ, ಈಗಲೇ ಸ್ವಲ್ಪ ಲೋವರ್ ವ್ಯಾಲ್ಯೂಲಿ ನಾನು ಮನೆ ಪರ್ಚೇಸ್ ಮಾಡಿದ್ದೀನಿ ಅಂತ. ಡಿಸ್ಅಡ್ವಾಂಟೇಜಸ್ ಏನು? ಅರ್ಲಿ ಪಾರ್ಟ್ ಆಫ್ ಕೆರಿಯರಲ್ಲಿ ಮನೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಜಾಬ್ ಚೇಂಜ್ ಮಾಡ್ಬೋದು, ಬೇರೆ ಊರಿಗೆ ಹೋಗ್ಬೋದು, ಈವನ್ ಫಾರಿನ್ಗೂ ಹೋಗ್ಬೋದು ಕೆಲವು ವರ್ಷ. ಆವಾಗ ಹೌಸ್ ಪರ್ಚೇಸ್ ಮಾಡಿದ್ದು ರಾಂಗ್ ಡಿಸಿಷನ್ ಥರ ಕಾಣಿಸುತ್ತೆ. ಸೆಕೆಂಡು, ನಿಮ್ಮ EMI ಹೈ ಇರುವಾಗ ನಿಮಗೆ ಸೇವಿಂಗ್ಸ್ ಕಮ್ಮಿ ಇರ್ತದೆ, ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಮೂರನೇ ಪಾಯಿಂಟು, ನೀವು ಹೌಸಿಂಗ್ ಲೋನ್ ತೊಗೊಂಡ್ಮೇಲೆ ನೀವು ಜಾಸ್ತಿ ರಿಸ್ಕ್ ತೊಗೊಳಕ್ಕಾಗಲ್ಲ ಕೆರಿಯರಲ್ಲಿ, ಯಾಕಂದರೆ ಸ್ಟೇಬಲ್ ಇನ್ಕಮ್ ಇರಲೇಬೇಕು EMIನ ಕಟ್ಟಬೇಕಂದ್ರೆ. ಹಾಗೂ ನೀವು ಸ್ಟಾರ್ಟಿಂಗ್ ಆಫ್ ಎ ಕೆರಿಯರಲ್ಲಿ ನೀವು ಮನೆ ತೊಗೊಂಡ್ರೆ ಆವಾಗ ಸಣ್ಣ ಮನೆ ತೊಗೋಬೇಕಾಗತ್ತೆ, ಯಾಕಂದರೆ ಅಷ್ಟೇ ಬಜೆಟ್ ಇರುತ್ತೆ ನಿಮಗೆ. ನೀವು ಲೇಟರ್ ತೊಗೊಂಡ್ರೆ ದೊಡ್ಡ ಮನೆ ತೊಗೊಳಕ್ಕೆ ಒಂದು ಸ್ಕೋಪ್ ಇರುತ್ತೆ. ಐದನೇದು, ನಿಮ್ಮ ಸೇವಿಂಗ್ಸ್ ಕಮ್ಮಿ ಇದೆ ಅಂತ ನೀವು ಯಂಗರ್ ಏಜಲ್ಲಿ ಕಮ್ಮಿ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಅದರಿಂದ ಫ್ಯೂಚರ್ ಕಾಂಪೌಂಡಿಂಗ್ ಬೆನಿಫಿಟ್ಟು ಕಮ್ಮಿ ಆಗುತ್ತೆ. ನೀವು ಬೇರೆ ಜಾಗ ಇನ್ವೆಸ್ಟ್ ಮಾಡುವಾಗ ನೀವು ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ತೀರಿ, ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಿ, ಅಷ್ಟು ಜಾಸ್ತಿ ಕಾಂಪೌಂಡಿಂಗ್ ಬರುತ್ತೆ. ಈಗ ಕ್ಯಾಲ್ಕುಲೇಷನ್ಸಿಗೆ ಬರ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ಒಂದು ಕೇಸಿಗೂ ಇದೇ ಥರ ಕ್ಯಾಲ್ಕುಲೇಷನ್ಸ್ ನೀವು ಮತ್ತೆ ಮಾಡಿ ನೋಡಿ, ಇದು ನಿಮ್ಮ ಸಿಚುವೇಷನಲ್ಲಿ ಯಾವುದು ಬೆನಿಫಿಷಿಯಲ್ ಇದೆ ಅಂತ. ಸದ್ಯಕ್ಕೆ ಯಾರಾದೊಬ್ಬರು ರೆಂಟಲ್ಲಿದ್ದರೆ 24,000 ಪರ್ ಮಂತ್ ರೆಂಟಲ್ಲಿದ್ದರೆ ಅವರ ಆ್ಯನ್ಯುವಲ್ ರೆಂಟು 2.88 ಲ್ಯಾಕ್ಸ್ ಆಗುತ್ತೆ. ಆ್ಯನ್ಯುವಲ್ ರೆಂಟ್ ಇನ್ಕ್ರಿಮೆಂಟು 6% ಪರ್ ಆ್ಯನಮ್. ಇದು ಕೆಲವು ಜಾಗದಲ್ಲಿ 5% ಇರ್ಬೋದು, ಕೆಲವು ಜಾಗದಲ್ಲಿ 7-8% ಇರ್ಬೋದು, ಆ್ಯಾವ್ರೇಜಾಗಿ 6% ಹಾಕ್ತಾ ಇದ್ದೀನಿ. ಟೋಟಲ್ ರೆಂಟು 15 ವರ್ಷಕ್ಕೆ ಅವ್ರು ಕಟ್ತಾರಂದರೆ ಪ್ರತಿ ವರ್ಷ 6% ಜಾಸ್ತಿ ಆದರೂ 67 ಲ್ಯಾಕ್ಸು ರೆಂಟ್ ಕಟ್ತಾರೆ. ಈಗ ಮನೆ ಪರ್ಚೇಸ್ ಮಾಡೋ ಕ್ಯಾಲ್ಕುಲೇಷನು, 80 ಲಕ್ಷದ ಮನೆ ತೊಗೊಳ್ತಾರೆ ಅಂತ ಅಸ್ಯೂಮ್ ಮಾಡುವ. ಹಾಗೂ ಇದಕ್ಕೆ ಡೌನ್ ಪೇಮೆಂಟು 20% ಅವ್ರು ಕಟ್ತಾರೆ, ಅಂದರೆ 16 ಲಕ್ಷ ಅವ್ರ ಕೈಯಿಂದ ಕಟ್ತಾರೆ. ಲೋನ್ ಅಮೌಂಟು 64 ಲ್ಯಾಕ್ಸ್ ಇರುತ್ತೆ. ಇಂಟ್ರೆಸ್ಟ್ ಪರ್ಸೆಂಟೇಜ್ ಆನ್ ಹೋಮ್ ಲೋನು 8.5%. EMI 63,000 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಆದರೆ ಲೆಟ್ ಅಸ್ ಅಸ್ಯೂಮ್ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ನೀವು ಟ್ಯಾಕ್ಸ್ ಬೆನಿಫಿಟ್ ತೊಗೊಳ್ತಾ ಇದ್ರಿ ಹೌಸಿಂಗ್ ಲೋನ್ ರೀಪೇಮೆಂಟ್ ಮಾಡಲಿಕ್ಕೆ, ಆವಾಗ ಎಫೆಕ್ಟಿವ್ ಟ್ಯಾಕ್ಸ್ ರೇಟು 5.95% ಆಗುತ್ತೆ. ಆ್ಯಕ್ಚುಲಿ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮಲ್ಲಿ ಈ ಯಾವ ಒಂದು ಬೆನಿಫಿಟ್ಸು ಇಲ್ಲ, ಬಟ್ ಲೆಟ್ ಅಸ್ ಅಸ್ಯೂಮ್ ಈ ಥರ ನೀವು ಮಾಡ್ಬೋದು ಅಂತ. ಆ್ಯಕ್ಚುಲಿ ಈ ಬೆನಿಫಿಟ್ ಇಲ್ಲ ಅಂದರೆ ಆವಾಗ ನಿಮಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ, ಯಾಕಂದರೆ ಟ್ಯಾಕ್ಸ್ ಬೆನಿಫಿಟ್ಟು ಸಿಗೋದಿಲ್ಲ. EMI ಆಫ್ಟರ್ ಟ್ಯಾಕ್ಸ್ ಬೆನಿಫಿಟ್ಟು 53,834. ಸೊ ಟೋಟಲ್ ರೀಪೇಮೆಂಟ್ ಆಫ್ ಲೋನ್ 15 ಇಯರ್ಸ್ ಆದಮೇಲೆ ಎಷ್ಟು ನೀವು ಕಟ್ತೀರಿ ಅಂದರೆ 53,834 ಪರ್ ಮಂತು ಇಂಟು 12 ಮಂತ್ಸು ಇಂಟು 15 ಇಯರ್ಸು 96,90,000 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ನೆಟ್ ಇಂಟ್ರೆಸ್ಟ್ ಪೇಮೆಂಟ್ ಅದರಲ್ಲಿ ಎಷ್ಟು? ಟೋಟಲ್ ನೀವು ಕಟ್ಟಿದ್ದು 96 ಲಕ್ಷ, ನೀವು 64 ಲ್ಯಾಕ್ಸ್ ಲೋನ್ ತೊಗೊಂಡಿದ್ದು, ಅಂದರೆ 32 ಲಕ್ಷ ಇಂಟ್ರೆಸ್ಟ್ ಆಯಿತು. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೇಂಟೆನೆನ್ಸ್ ಕಾಸ್ಟು 30,000 ಪರ್ ಆ್ಯನಮ್, ಪ್ರಾಪರ್ಟಿ ಟ್ಯಾಕ್ಸು 6,000 ಪರ್ ಆ್ಯನಮ್. ಎಲ್ಲ ಸ್ವಲ್ಪ ಕಮ್ಮಿ ಇಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಇರ್ಬೋದು ಇದಕ್ಕಿಂತ ಆ್ಯಕ್ಚುಲ್ ವ್ಯಾಲ್ಯೂಸು. ಮೇಂಟೆನೆನ್ಸ್ ಕಾಸ್ಟ್ ಇನ್ಕ್ರೀಸು 5% ಇನ್ಕ್ರೀಸ್ ಆಗುತ್ತೆ ಪರ್ ಆ್ಯನಮ್, ಪ್ರಾಪರ್ಟಿ ಟ್ಯಾಕ್ಸು 3% ಪರ್ ಆ್ಯನಮ್ ಮಾತ್ರ ಇನ್ಕ್ರೀಸ್ ಆಗುತ್ತೆ ಅಂತ ಹಾಕಿದ್ದೀನಿ. ಸೊ ಟೋಟಲ್ ಮೇಂಟೆನೆನ್ಸು 15 ವರ್ಷಕ್ಕೆ 6.47 ಲ್ಯಾಕ್ಸು, ಟೋಟಲ್ ಪ್ರಾಪರ್ಟಿ ಟ್ಯಾಕ್ಸು 1.11 ಲ್ಯಾಕ್ಸು. ಇದು ಎರಡದು ಟೋಟಲ್ ಹಾಕಿದೆ 7.58 ಲ್ಯಾಕ್ಸ್ ಆಗುತ್ತೆ. ಟೋಟಲ್ ಕಾಸ್ಟ್ ಆಫ್ ಬೈಯಿಂಗ್ ದ ಹೌಸು ಎಲ್ಲ ಕಾಸ್ಟನ್ನು ಸೇರಿಸ್ತಾ ಇದ್ದೀವಿ. ಹೌಸ್ ಕಾಸ್ಟು 80 ಲಕ್ಷ, ಹಾಗೂ ನೆಟ್ ಇಂಟ್ರೆಸ್ಟ್ ಪೇಮೆಂಟು 32 ಲ್ಯಾಕ್ಸು, ಮೇಂಟೆನೆನ್ಸು ಪ್ರಾಪರ್ಟಿ ಟ್ಯಾಕ್ಸ್ ಸೇರಿಸಿದರೆ 1,20 ಲ್ಯಾಕ್ಸ್ ಆಗ್ತಾ ಇದೆ ಟೋಟಲ್ ಕಾಸ್ಟ್ ಆಫ್ ಬೈಯಿಂಗು. ಈಗ ಸೇವಿಂಗ್ಸ್ ಆನ್ ಡೌನ್ ಪೇಮೆಂಟು 16 ಲಕ್ಷ ನೀವು ಆ್ಯಕ್ಚುಲಿ ಲೋನ್ ತೊಗೊಳ್ಳಿಲ್ಲ ಅಂದರೆ ಅದು ನಿಮ್ಮ ಕೈಯಲ್ಲಿರ್ತದೆ, ಅದು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಸ್ಕೋಪ್ ಇದೆ. ಹಾಗೂ ಮಂತ್ಲಿ EMI ನೀವು ಕಟ್ಟೋದಿಲ್ಲ ರೆಂಟನ್ನು ಪೇಮೆಂಟ್ ಮಾಡುವಾಗ. ರೆಂಟು ನೀವು 24,000 ಕಟ್ತಾಯಿದ್ರಿ, EMI 53,000. ಸೊ ಬಾಕಿ ಉಳ್ಕೊಳ್ಳೋದು ಎಕ್ಸ್ಟ್ರಾ ಅಮೌಂಟು 29,834 ರೂಪಾಯಿ. ಅದು ನೀವು ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ
12% ಆಗಿ ಗ್ರೋ ಆಗುತ್ತೆ ಅಂತ ಅಸ್ಯೂಮ್ ಮಾಡಿದರೆ ಹೇಗೆ ಕ್ಯಾಲ್ಕುಲೇಷನ್ ಬರುತ್ತೆ ಅಂತ ಕೆಳಗೆ ಹಾಕ್ತಾ ಇದ್ದೀನಿ. ಡೌನ್ ಪೇಮೆಂಟು 15 ವರ್ಷಕ್ಕೆ 12% ಪರ್ ಆನಮ್ ವರ್ಕೌಟ್ ಆದರೆ 87 ಲ್ಯಾಕ್ಸ್ ಬರುತ್ತೆ, ಅಂದರೆ 14,87,00,000 ಆಗ್ತಾ ಇದೆ. ಅದೇ ಥರ EMI ಸೇವಿಂಗ್ಸು 15 ವರ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ 1,49,00,000 ಆಗ್ತಾ ಇದೆ. ಸೊ ಟೋಟಲ್ ಇದನ್ನು ಬೆನಿಫಿಟ್ ತೊಗೊಂಡ್ರೆ 2,37,00,000 ಆಗ್ತಾ ಇದೆ ಫಾರ್ ಬೆನಿಫಿಟ್ ಆಫ್ ರೆಂಟಿಂಗ್ ಅ ಹೌಸ್. ಈಗ ಬೈಯಿಂಗ್ ಹೌಸ್ ಕ್ಯಾಲ್ಕುಲೇಷನ್ನು ಎಷ್ಟು ಅಪ್ರಿಷಿಯೇಷನ್ ಆಗಿದೆ ಪ್ರಾಪರ್ಟಿ ವ್ಯಾಲ್ಯೂಲಿ. 80 ಲಕ್ಷದ ಮನೆ ಆದರೆ ಟೋಟಲ್ ಕಾಸ್ಟ್ ಆಫ್ ಬೈಯಿಂಗ್ ದ ಹೌಸ್ 1,20,00,000 ಆಗುತ್ತೆ, ಯಾಕಂದರೆ ಇಂಟ್ರೆಸ್ಟ್ ಕಾಸ್ಟ್ ಬರುತ್ತೆ ಲೋನ್ ಮೇಲೆ ಪ್ಲಸ್ ಪ್ರಾಪರ್ಟಿ ಟ್ಯಾಕ್ಸ್ ಅದೆಲ್ಲ ಬರುತ್ತೆ. ಆ್ಯನ್ಯುವಲ್ ಅಪ್ರಿಸಿಯೇಷನ್ ಹೌಸಿಂಗ್ ವ್ಯಾಲ್ಯೂಯಲ್ಲಿ 8% ಅಂತ ಇಟ್ಕೊಳ್ಳಿ. ಸೊ 8 ಲಕ್ಷ ಮೇಲೆ 8% ಪರ್ ಆನಮ್ ಗ್ರೋತ್ ಆಗ್ತಾ ಇದ್ರೆ ಕಾಮನ್ ಆಗಿ 15 ಇಯರ್ಸಿಗೆ 2,53,00,000 ಆಗ್ತಾ ಇದೆ. ಸೊ ನೆಟ್ ಬೆನಿಫಿಟ್ ಎಷ್ಟಾಯಿತು ಬೈಯಿಂಗ್ ದ ಹೌಸಿಂದ? 2,53,00,000 ಫ್ಯೂಚರ್ ವ್ಯಾಲ್ಯೂ ಆಫ್ ದ ಹೌಸು 15 ವರ್ಷ ಆದಮೇಲೆ. ಟೋಟಲ್ ಕಾಸ್ಟ್ ಆಫ್ ಬೈಯಿಂಗ್ ದ ಹೌಸು 1,20,00,000 ಆಯಿತು. ಸೊ ಸೇವಿಂಗ್ಸು ಅಥವಾ ಬೆನಿಫಿಟ್ ಆಗಿದ್ದು 1,33,00,000. ಈಗ ನಾನು ಪ್ರೀವಿಯಸ್ ಸ್ಲೈಡಿಂದ ಕ್ಯಾಲ್ಕುಲೇಷನ್ ಮುಂದಕ್ಕೆ ಬಂದಿದ್ದೀನಿ. ನೆಟ್ ಬೆನಿಫಿಟ್ ಆಫ್ ರೆಂಟಿಂಗ್ ದ ಹೌಸ್ ವೈಲ್ ಇನ್ವೆಸ್ಟ್ಮೆಂಟ್ ಇಸ್ ಗ್ರೋಯಿಂಗ್ ಎಟ್ 12%, 2,37,00,000. ನೆಟ್ ಬೆನಿಫಿಟ್ ಆಫ್ ರೆಂಟಿಂಗ್ ಹೌಸು 15% ನಿಮ್ದು ಏನಾದರೂ ಗ್ರೋ ಆದರೆ ಇನ್ವೆಸ್ಟ್ಮೆಂಟ್ಸು 3,26,00,000 ಆಯಿತು. ಸೊ ನಿಮಗೆ ಕಾಣಿಸುತ್ತೆ ಬೆನಿಫಿಟ್ ಆಫ್ ಬೈಯಿಂಗ್ ದ ಹೌಸು ಕಮ್ಮಿ ಇದೆ, ರೆಂಟಿಂಗ್ ದ ಹೌಸು ಫಸ್ಟ್ ಫ್ಯೂ ಇಯರ್ಸು ಮತ್ತೆ ನೀವು ಪರ್ಚೇಸ್ ಮಾಡಿದರೆ ಆವಾಗ ಅಷ್ಟರೊಳಗೆ ಒಂದು ಕಾರ್ಪಸ್ಸು ರೆಡಿಯಾಗಿರ್ತದೆ. ಕೆಲವು ಅಬ್ಸರ್ವೇಷನ್ಸ್ ಮಾಡ್ತಾ ಇದ್ದೀನಿ, ಕೆಲವು ಕಮೆಂಟ್ಸ್ ಹೇಳ್ತಾ ಇದ್ದೀನಿ, ತುಂಬ ಕೇರ್ಫುಲ್ಲಾಗಿ ನೋಡಿ. ಆವಾಗ ನಿಮ್ಮ ಕೆಲವು ಡಿಸಿಷನ್ಸು ಫ್ಯೂಚರಲ್ಲಿ ಈಸಿ ಆಗುತ್ತೆ. ಎಸ್ಪೆಷಲಿ ಯಂಗರ್ ಪೀಪಲ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ನಂಬರ್ 1, ವೆನ್ ಕನ್ಸಿಡರಿಂಗ್ ದ ಫೈನಾನ್ಷಿಯಲ್ ಆ್ಯಂಗಲ್, ಯೂಶುವಲಿ ರೆಂಟಿಂಗ್ ಮೇಕ್ಸ್ ಮೋರ್ ಸೆನ್ಸ್ since savings can be invested in stock markets for long term at higher returns. We have done calculations for 12 and 15% per annum returns. ಎರಡನೇದು, ಎಸ್ಪೆಷಲಿ ಫಾರ್ ಪೀಪಲ್ ಹೂ ಆರ್ ಇನ್ ದ ಏಜ್ ಗ್ರೂಪ್ ಆಫ್ 25 to 40 years, getting committed to large EMI for 15 to 20 years is not a wise decision. ಮನೆ ತಗೋಬಾರ್ದು ಅಂತ ಹೇಳ್ತಾ ಇಲ್ಲ, ಮನೆ ಇನಿಷಿಯಲ್ ಪಾರ್ಟ್ ಆಫ್ ದ ಕೆರಿಯರ್ ತಗೋಬೇಡಿ. ಲಾಸ್ಟ್ ಪಾರ್ಟು ಅಥವಾ 40-35 ಆದಮೇಲೆ ಸ್ವಲ್ಪ ನೀವು ಲೈಫಲ್ಲಿ ಸೆಟಲ್ ಆದಮೇಲೆ ಆವಾಗ ನೀವು ತೊಗೊಂಡ್ರೆ ನಿಮ್ಮ ಇನ್ಕಮು ಚೆನ್ನಾಗಿರ್ತದೆ, ಒಂದು ಸ್ವಲ್ಪ ಕಾರ್ಪಸ್ಸು ರೆಡಿ ಆಗಿರ್ತದೆ. ಮೂರನೇದು, ಯು ವಿಲ್ ನೀಡ್ ಟು ಕನ್ವಿನ್ಸ್ ಯುವರ್ ಫ್ಯಾಮಿಲಿ ದಟ್ ಯು ಕ್ಯಾನ್ ಮಲ್ಟಿಪ್ಲೈ ಯುವರ್ ಸೇವಿಂಗ್ಸ್ ಅಟ್ ಹೈಯರ್ ಪರ್ಸೆಂಟೇಜ್ ಕಂಪೇರ್ ಟು ಬೈಯಿಂಗ್ ಅ ಹೌಸ್. ಫ್ಯಾಮಿಲಿಯವರು ಬಿಗಿನಿಂಗ್ ಸ್ಟೇಜಿಂದ ಹೇಳ್ತಾ ಇರ್ತಾರೆ ಮನೆ ತಗೊಳ್ಳಿ, ಮನೆ ಪರ್ಚೇಸ್ ಮಾಡಬೇಕಂತ. ಅವಾಗೇನಾಗುತ್ತೆ, ಪ್ರೆಷರ್ ತುಂಬ ಇರುತ್ತೆ, ಆ ಪ್ರೆಷರನ್ನು ನೀವು ತಡ್ಕೋಬೇಕಾಗುತ್ತೆ. ನಾಲ್ಕನೇದು, ರೆಂಟಿಂಗ್ ವಿಲ್ ಬಿ ಬೆನಿಫಿಷಿಯಲ್ ಓನ್ಲಿ ಇಫ್ ಯು ಇನ್ವೆಸ್ಟ್ ದ ಸೇವಿಂಗ್ಸ್. ನೀವು ಆ ಸೇವಿಂಗ್ಸ್ ಏನು ಬರುತ್ತೆ, ಡಿಫ್ರೆನ್ಸ್ ಬಿಟ್ವೀನ್ EMI ಆ್ಯಂಡ್ ರೆಂಟು, ಅದನ್ನು ನೀವು ಇನ್ವೆಸ್ಟ್ ಮಾಡಿದರೆ ಒಳ್ಳೆ ಬೆನಿಫಿಟ್ ಇದೆ. ಅದನ್ನು ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಬೆನಿಫಿಟ್ ನೀವು ಬಿಟ್ಕೊಟ್ಟಂಗೆ ಆಗುತ್ತೆ. ಐದನೇದು, ಇಫ್ ಯು ಆರ್ ಅಬವ್ 45 years, then you may need to do a lot of calculations to understand what is the decision you need to take. If you can afford a house and also do SIP for retirement, this will be the best situation to be in. So ನನ್ನ ಪ್ರಕಾರ ಈ ಒಂದು ಕ್ಯಾಲ್ಕುಲೇಷನ್ ನೋಡಿಕೊಂಡು ನೀವು ಪೇಪರ್ ಪೆನ್ ಅಥವಾ ಎಕ್ಸೆಲ್ ಶೀಟು ಕಂಪ್ಯೂಟರ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಯಾವುದು ಸೂಟ್ ಆಗುತ್ತೆ, ನಿಮ್ಮ ಇನ್ಕಮ್ ಲೆವೆಲು, ನಿಮ್ಮ ಏಜು, ನಿಮ್ಮ ರಿಸ್ಕ್ ಅಪೆಟೈಟ್ ಪ್ರಕಾರ ಡಿಸೈಡ್ ಮಾಡಬೇಕು. ನಾರ್ಮಲಾಗಿ ಕ್ಯಾಲ್ಕುಲೇಷನ್ಸ್ ಏನಾಗುತ್ತೆ, ಫಸ್ಟ್ ಫ್ಯೂ ಇಯರ್ಸು ರೆಂಟ್ ಮಾಡಿ ಅದಾದಮೇಲೆ ಸ್ವಂತ ಮನೆ ತೊಗೊಳ್ಳಿ ಅಂತ. ನಾನು ಪರ್ಸ್ನಲಿ ಸದ್ಯಕ್ಕೆ ರೆಂಟೆಡ್ ಮನೆಯಲ್ಲೇ ಇದ್ದೀನಿ, ಆದರೆ ಕಾರ್ಪಸನ್ನು ಡೆವಲಪ್ ಮಾಡಿದ್ದೀನಿ. ಈಗ ಫ್ಯೂಚರಲ್ಲಿ ನಾನು ಸ್ವಂತ ಮನೆ ತೊಗೊಂಡ್ರು ಕಾರ್ಪಸ್ಸು ಅಷ್ಟು ಡ್ಯಾಮೇಜ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಸುಮಾರು ಜನ ಈ ತಪ್ಪು ಆಲ್ರೆಡಿ ಮಾಡಿರ್ಬೋದು ಮನೆ ತೊಗೊಳ್ಳೋದು, ಹಾಗೂ ಸುಮಾರು ಜನ ಯಂಗರ್ ಏಜ್ ಇರ್ಬೋದು, ಮನೆ ತೊಗೋಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡ್ತಿರ್ಬೋದು, ತುಂಬ ಪ್ರೆಷರಲ್ಲಿರ್ಬೋದು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಓನ್ ಹೌಸ್ ಇದ್ದರೆ ಓನ್ ಅಂತ ಟೈಪ್ ಮಾಡಿ, ರೆಂಟೆಡ್ ಹೌಸಲ್ಲಿ ಸದ್ಯಕ್ಕಿದ್ದರೆ ರೆಂಟ್ ಅಂತ ಟೈಪ್ ಮಾಡಿ. ನಿಮ್ಮ ಫಾದರ್ಸ್ ಮನೆ ಅಥವಾ ಫ್ಯಾಮಿಲಿ ಮನೆಯಲ್ಲಿದ್ದರೆ ಫಾದರ್ ಅಥವಾ ಫ್ಯಾಮಿಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.